ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂತಹ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೀವಿ. ಇವತ್ತಿನ ವಿಡಿಯೋದಲ್ಲಿ ನಾವು ಈ LDL ಕೊಲೆಸ್ಟ್ರಾಲ್, ಈ ಬ್ಯಾಡ್ ಕೊಲೆಸ್ಟ್ರಾಲ್ ಏನಿದೆ ಇದರ ಲೆವೆಲ್ ಎಷ್ಟಿರಬೇಕು ನಮ್ಮ ಲಿಪಿಡ್ ಪ್ರೊಫೈಲ್ ರಿಪೋರ್ಟಲ್ಲಿ, ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಸೊ ಈಗ LDL ಲೋ ಡೆನ್ಸಿಟಿ ಲೈಪೋಪ್ರೋಟೀನ್, ಇದು ಬ್ಯಾಡ್ ಕೊಲೆಸ್ಟ್ರಾಲ್ ಅಥವಾ ಕೆಟ್ಟ ಕೊಲೆಸ್ಟ್ರಾಲ್ ಅಂತ ನಾವಿದನ್ನು ಹೇಳ್ತಾ ಇರ್ತೇವೆ. ಸೊ ಈ ಲೋ ಡೆನ್ಸಿಟಿ ಲೈಪೋಪ್ರೋಟೀನನ್ನು ಯಾಕೆ ನಾವು ಕೆಟ್ಟ ಕೊಲೆಸ್ಟ್ರಾಲ್ ಅಂತ ಹೇಳ್ತಾ ಇರ್ತೇವೆ? ಇದೇನೋ ಕೆಟ್ಟದನ್ನು ಮಾಡ್ತಾ ಇರುತ್ತೆ. ಸೊ ಏನು ಕೆಟ್ಟದನ್ನು ಮಾಡ್ತಾ ಇರುತ್ತೆ? ಇದು ನಿಮ್ಮ ಹಾರ್ಟ್ ಅಟ್ಯಾಕಿನ ರಿಸ್ಕನ್ನು ಹೆಚ್ಚಿಗೆ ಮಾಡುತ್ತೆ. ನಿಮ್ಮ ಬ್ರೈನಲ್ಲಿ ಸ್ಟ್ರೋಕ್ ಆಗೋದು, ಪ್ಯಾರಾಲಿಸಿಸ್ ಆಗೋದು, ಪಾರ್ಶ್ವವಾಯು ಆಗೋದು, ಇದರ ಚಾನ್ಸನ್ನು ಹೆಚ್ಚಿಗೆ ಮಾಡ್ತಾ ಇರುತ್ತೆ. ನಿಮ್ಮ ಕೈಕಾಲುಗಳ ರಕ್ತನಾಳದಲ್ಲಿ ಬ್ಲಾಕ್ ಮಾಡುವಂಥ ಚಾನ್ಸಸ್ಸನ್ನು ಹೊಂದಿರುತ್ತೆ. ಸೊ ಇವೆಲ್ಲವನ್ನು ಇದು ಮಾಡೋದ್ರಿಂದ ಇದು ಒಂದು ವಿಲನ್, ಇದು ಒಂದು ಕೆಟ್ಟ ಕೆಲಸ ಮಾಡ್ತಾ ಇರೋದ್ರಿಂದ ಇದನ್ನು ನಾವು ಕೆಟ್ಟ ಕೊಲೆಸ್ಟ್ರಾಲ್ ಅಂತ ಹೇಳ್ತಾ ಇರ್ತೇವೆ. ಹೇಗೆ ನಾವು HDL ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ ಅದನ್ನು ನಾವು ಒಳ್ಳೆ ಕೊಲೆಸ್ಟ್ರಾಲ್, ಒಂದು ಒಳ್ಳೆ ಪೊಲೀಸ್ ಆಫೀಸರ್, ಒಂದು ಆರ್ಮಿ ಮ್ಯಾನ್, ಅವನು ಎಲ್ಲ ಕೆಟ್ಟದನ್ನು ತೆಗಿತಾ ಇರ್ತಾನೆ, ಎಲ್ಲ ಸಿಟಿಯನ್ನು ಕ್ಲೀನಪ್ ಮಾಡ್ತಿರ್ತಾನೆ. ಸೊ HDL ಅನ್ನು ಗುಡ್ ಕೊಲೆಸ್ಟ್ರಾಲ್ ಆ್ಯಂಡ್ LDL ಅನ್ನು ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತಾ ಇರ್ತೇವೆ. ಸೊ ಈ LDL ಏನಿರುತ್ತೆ ನಮ್ಮ ಬಾಡಿಯಲ್ಲಿ ಒಂದು ಲೆವೆಲಲ್ಲಿ, ಒಂದು ರೇಂಜಲ್ಲಿ ಇರಬೇಕಾಗತ್ತೆ. ಸೊ ನಾರ್ಮಲ್ ಲೆವೆಲ್ ಎಷ್ಟು? ಈ HDL ನಮ್ಮ ಬಾಡಿಯಲ್ಲಿ ಎಷ್ಟಿರಬೇಕು? ನಮ್ಮ ಬಾಡಿಯಲ್ಲಿ LDL ಲೆವೆಲ್ 100 mg/dL ಕಡಿಮೆ ಇರಬೇಕು. ಸೊ ಈ 100 mg/dL ಕಡಿಮೆ ಇರಬೇಕಾಗಿದ್ದು ಯಾರಿಗೆ ಮೊದಲು ಹಾರ್ಟ್ ಅಟ್ಯಾಕ್ ಆಗಿಲ್ಲ, ಮೊದಲು ಅವರಿಗೆ ಸ್ಟೆಂಟಿಂಗ್ ಆಗಿಲ್ಲ, ಇಂಥವರಲ್ಲಿ ಎಲ್ಲ ಅದು 100ಕ್ಕಿಂತ ಕಡಿಮೆ ಇರಬೇಕು. ಮೊದಲೊಂದು ಹಾರ್ಟ್ ಅಟ್ಯಾಕ್ ಆಗಿದೆ, ಮೊದಲೊಂದು ಎಂಜಿಯೋಪ್ಲಾಸ್ಟಿ ಮಾಡಿದ್ದಾರೆ, ಸ್ಟೆಂಟ್ ಹಾಕಿದ್ದಾರೆ, ಇಂಥವರಲ್ಲೆಲ್ಲ ನಾವು ಇದನ್ನ ಇನ್ನೂ ಕಡಿಮೆ, ಲೆಸ್ ದೆನ್ 70 mg/dL ಇರಬೇಕು ಅಂತ ಹೇಳ್ತಾ ಇರ್ತೇವೆ. ಸೊ LDL ಕೊಲೆಸ್ಟ್ರಾಲ್ ಏನಿದೆ ನಾವು ಆದಷ್ಟು ಕಡಿಮೆ ಇರಬೇಕು ಅಂತ ಹೇಳ್ತಾ ಇರ್ತೇವೆ. ಸೊ ಲೆಸ್ ದೆನ್ 100 mg/dL ಅಂದರೆ ಎಸ್, ಇದು ಒಂದು ಆಪ್ಟಿಮಮ್ ಲೆವೆಲ್. ಸಪೋಸ್ ಆ್ಯಂಡ್ ಮೋರ್ ದೆನ್ 190 mg/dL ಇತ್ತು ಅಂದಾಗ ವೆರಿ ಹೈ, ಆಲ್ಮೋಸ್ಟ್ ಡಬಲ್ ಆಗ್ತಾ ಇದೆ. 100 ಇದ್ದಿದ್ದು ಆಲ್ಮೋಸ್ಟ್ 200 ತನಕ ಬರ್ತಾ ಇದೆ ಅಂದರೆ ಇದು ವೆರಿ ಹೈ ಲೆವೆಲ್ ಆಫ್ LDL ಅಂತ ನಾವು ಹೇಳ್ತಾ ಇರ್ತೇವೆ. HDL ಒಳ್ಳೆ ಕೊಲೆಸ್ಟ್ರಾಲ್, ನಾವೇನು ಎಕ್ಸ್ಪೆಕ್ಟ್ ಮಾಡ್ತಿರ್ತೇವೆ, ಒಳ್ಳೆ ಕೊಲೆಸ್ಟ್ರಾಲ್ ಶುಡ್ ಬಿ ಹೈ, ಅದು ಹೆಚ್ಚಿಗೆ ಇರಬೇಕು. 60ಕ್ಕಿಂತ ಹೆಚ್ಚಿಗೆ ಇತ್ತು ಬಹಳ ಒಳ್ಳೆಯದು. ಗಂಡಸರಲ್ಲಿ ಅಟ್ಲೀಸ್ಟ್ 40ಕ್ಕಿಂತ ಹೆಚ್ಚಿಗೆ ಇರಲಿ, ಹೆಂಗಸರಲ್ಲಿ ಅಟ್ಲೀಸ್ಟ್ 50 mg/dL ಹೆಚ್ಚಿಗೆ ಇರಲಿ, HDL ಒಳ್ಳೆ ಕೊಲೆಸ್ಟ್ರಾಲ್ ಅಂತ ಇರ್ತೇವೆ. ಅದೇ ರೀತಿ ಈ ಬ್ಯಾಡ್ ಕೊಲೆಸ್ಟ್ರಾಲ್ ಏನಿದೆ, LDL ಕೊಲೆಸ್ಟ್ರಾಲ್ ಏನಿದೆ, ಶುಡ್ ಬಿ ಲೆಸ್ ದೆನ್ 100 mg/dL. ಅದು 190 mg/dL ಆಲ್ಮೋಸ್ಟ್ ಡಬಲ್ ಅದು ಹೆಚ್ಚಿಗೆ ಆಗ್ತಾ ಇದೆ ಅಂದಾಗ ಎಸ್, ಇದು ಬಹಳ ಹೈ LDL ಲೆವೆಲ್ ಅಂತ ಹೇಳ್ತಾ ಇರ್ತೇವೆ. ಸೊ ಈ ಬಹಳ ಹೈ ಇದ್ದಿದ್ದಂಥ LDL ಲೆವೆಲ್ ನಿಮ್ಮ ಈ ರಕ್ತನಾಳಗಳನ್ನು ಬ್ಲಾಕ್ ಮಾಡೋದ್ರಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡ್ತಿರುತ್ತೆ. ಈ LDL ಏನಿರುತ್ತೆ ಇದರ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಏನಾಗ್ತವೆ ರಕ್ತದಲ್ಲಿ ಯಾವಾಗ ತೇಲ್ತಿರ್ತವೆ, ಇವು ಸುಮ್ಮನೆ ಕುತ್ಕೊಳ್ಳೋದಿಲ್ಲ. ಇವು ರಕ್ತನಾಳದಲ್ಲಿ ಹೋಗ್ಕೊಂಡು ಅಲ್ಲಿ ಇವು ಉರಿಯೂತ ಮಾಡಲಿಕ್ಕೆ ಶುರು ಮಾಡ್ತವೆ. ಅಲ್ಲಿ ಅವು ಕುತ್ಕೊಂಡು ಅದರ ನಮ್ಮ ರಕ್ತನಾಳದ ಜೊತೆ ಫೈಟಿಂಗ್ ಮಾಡುತ್ತೆ. ಸೊ ಯಾವಾಗ ಹೀಗೆ ಮಾಡ್ತಾ ಇರುತ್ತೆ ನಮ್ಮ ಬಾಡಿ ಸಹ ಅದರ ಅಗೇನ್ಸ್ಟ್ ಫೈಟಿಂಗ್ ಮಾಡೋಕ್ಕೆ ಶುರು ಆಗುತ್ತೆ. ಇವೆರಡರೂ ಫೈಟಿಂಗ್ ಮಾಡ್ತಾ ಇದ್ದಾಗ ಏನಾಗುತ್ತೆ, ಅಲ್ಲಿ ಬಿಳಿ ರಕ್ತ ಕಣಗಳು ಬರ್ತಾವೆ, ಉರಿಯೂತವಾಗತ್ತೆ, ಅಲ್ಲಿ ಇನ್ಫ್ಲಮೇಷನ್ ಆಗತ್ತೆ, ಅಲ್ಲಿ ಒಂದು ಪ್ಲಾಕ್ ಫಾರ್ಮೇಷನ್ ಆಗುತ್ತೆ. ಅಂದರೆ ಏನಾಗುತ್ತೆ, ಬ್ಲಾಕ್ ಆಗಲಿಕ್ಕೆ ಶುರುವಾಗುತ್ತೆ. ಕ್ರಮೇಣವಾಗಿ ಈ ಬ್ಲಾಕ್ ಹೆಚ್ಚಿಗೆ ಆಗಿ ಹೋಗಿ ಒಂದ್ಸಲ 50% ಬ್ಲಾಕು, 60% ಬ್ಲಾಕು. ಸೊ ರಕ್ತ ಹೋಗೋಕ್ಕೇನೆ ಆಗೋದಿಲ್ಲ, 50% ಬ್ಲಾಕ್ ಆಗಿಬಿಟ್ಟಿದೆ, ಬರೀ 50% ರಕ್ತ ಮಾತ್ರ ಹೋಗ್ತಾ ಇದೆ. 80% ಬ್ಲಾಕು ಅಂದರೆ 80% ರಕ್ತ ಹೋಗೋಕ್ಕೆ ಜಾಗವೇ ಇರೋದಿಲ್ಲ, ಬರೀ 20% ಅಷ್ಟೇ ರಕ್ತ ಹೋಗ್ತಾ ಇದೆ. ಇಷ್ಟು ಕಡಿಮೆ ರಕ್ತ ಹೋಯಿತು ಅಂದಾಗ ನಿಮ್ಮ ಹಾರ್ಟಿಗೆ, ಬೇರೆ ಅಂಗಾಂಗಗಳಿಗೆ ಸರಿಯಾಗಿ ಆಮ್ಲಜನಕ ಸಿಗೋದಿಲ್ಲ, ನ್ಯೂಟ್ರಿಷನ್ ಸಿಗೋದಿಲ್ಲ. ಹೀಗೆಲ್ಲ ಇದ್ದಾಗ ಪೇಷಂಟಿಗೆ ಈ ಹಾರ್ಟ್ ಅಟ್ಯಾಕ್ ಆಗೋದು, ಅಥವಾ ಈ ಪಾರ್ಶ್ವವಾಯು ಆಗೋದು, ಸ್ಟ್ರೋಕ್ ಆಗೋದು, ಪ್ಯಾರಾಲಿಸಿಸ್ ಆಗೋದು, ಕೈಕಾಲೆಲ್ಲ ನೋವುದು, ಈ ಥರದ ಪ್ರಾಬ್ಲಮ್ ಶುರುವಾಗ್ತದೆ.
ಆಗ್ತಾ ಇರ್ತವೆ. ಸೊ ಯಾವಾಗ ನಿಮ್ಮ ಡಾಕ್ಟರ್ ಹೇಳ್ತಾರೆ ಹೌದು ನಿಮ್ಗೆ ಬ್ಲಾಕ್ ಆಗಿದೆ ಅಂದಾಗ ಈ ಬ್ಲಾಕ್ ಒಂದೆರಡು ದಿವಸದಲ್ಲಿ ಆಗ್ತಾ ಇರೋದಿಲ್ಲ. ನೀವು ನಿಮ್ಮ ಜೀವನ ಶೈಲಿ ಹೇಗಿರುತ್ತೆ, ನೀವು ಎಷ್ಟು ದಿವಸದಿಂದ ಈ ರೀತಿ ಫುಡ್ ಹ್ಯಾಬಿಟ್ಸನ್ನು ಮಾಡ್ತಾ ಇದ್ದೀರಾ, ಎಷ್ಟು ದಿವಸದಿಂದ ನಿಮ್ಗೆ ಎಕ್ಸಸೈಸೇ ಇಲ್ಲ, ಕುಡಿಯೋದು, ಸ್ಮೋಕ್ ಮಾಡೋದು, ಸ್ಟ್ರೆಸ್ಸು, ಇವೆಲ್ಲದರಿಂದ ಕ್ರಮೇಣವಾಗಿ ಈ ಥರದ ಉರಿಯೂತ ಆಗ್ತಾ ಹೋಗುತ್ತೆ. ಆ್ಯಂಡ್ ಒಂದು ಸಲ ಅದು ಒಂದು ಲೆವೆಲ್ ಆಫ್ ಬ್ಲಾಕೇಜ್ ಮಾಡುತ್ತೆ, ಲಕ್ಷಣಗಳು ಕಂಡು ಬರ್ತಿರ್ತವೆ. ಇದನ್ನ ನಾವು ಅಥಿರೋಸ್ಕ್ಲಿರೋಸಿಸ್ ಅಂತ ಹೇಳ್ತಾ ಇರ್ತೇವೆ. ಈಗ ಈ LDL ಲೆವೆಲ್ ಏನಿದೆ, ಇನ್ನೊಂದು ಇದರ ಇಂಪಾರ್ಟೆನ್ಸ್ ಏನು ಅಂತ ಹೇಳಿದ್ರೆ, ನಾವು ಯಾವಾಗ ನಿಮಗೆ ಮೆಡಿಸಿನ್ಸ್ ಅನ್ನ ಕೊಡ್ತೇವೆ, ನಾವು ಈ LDL ಇಷ್ಟಿರಬೇಕು, ನಮ್ಮ ಗೋಲ್ LDL ಅನ್ನ ಇಷ್ಟು ಕಡಿಮೆ ಮಾಡೋದು ಅಂತ ಒಂದು ಗೋಲ್ ಮಾಡ್ಕೊಂಡಿರ್ತೇವೆ. ಯಾಕಂದ್ರೆ LDL ಅನ್ನ ಕಡಿಮೆ ಮಾಡೋದು ಅಷ್ಟು ಇಂಪಾರ್ಟೆಂಟ್ ಇರುತ್ತೆ. ಸೊ ನಮಗೆ ಎಷ್ಟು ನಾವು LDL ಅನ್ನ ಕಡಿಮೆ ಮಾಡ್ಕೊಳ್ಬೇಕು, ನಮಗೆ ನಮ್ಮ ರಿಸ್ಕ್ ಎಷ್ಟಿದೆ ಅನ್ನೋದು ನಮ್ಗೆ ಹೇಗೆ ಗೊತ್ತಾಗತ್ತೆ? ಸೊ ಇದನ್ನ ನಾವು ಕೆಲವೊಂದು ರಿಸ್ಕ್ ಅಸೆಸ್ಮೆಂಟ್ ಅನ್ನ ಮಾಡ್ತಾ ಇರ್ತೇವೆ. ರಿಸ್ಕ್ ಅಸೆಸ್ಮೆಂಟ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ಈಗ ನೀವು ಒಂದು ರೋಡನ್ನು ಕ್ರಾಸ್ ಮಾಡ್ತಾ ಇದ್ದೀರಾ. ನಮಗೆ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ. ಬಟ್ ಸಪೋಸ್ ನೀವು ಹೆಲ್ಮೆಟ್ ಹಾಕೊಂಡಿಲ್ಲ, ನೀವು ಅಲ್ಲಿ ಇಲ್ಲಿ ನೋಡ್ತಾ ಇಲ್ಲ, ನೀವು ಫಾಸ್ಟಾಗಿ ರೋಡ್ ಕ್ರಾಸ್ ಮಾಡ್ತಾ ಇದ್ದೀರಾ, ಆವಾಗ ಏನಾಗುತ್ತೆ, ನಿಮಗೆ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಅದೇ ರೀತಿ ನಿಮಗೆ ಹಾರ್ಟ್ ಅಟ್ಯಾಕ್ ಯಾರಲ್ಲಾದರೂ ಆಗ್ಬೋದು. ಬಟ್ ಸಪೋಸ್ ನಿಮಗೆ ಡಯಾಬಿಟಿಸ್ ಇದೆ, ನಿಮಗೆ ಹೈ BP ಇದೆ, ಬೊಜ್ಜು ಇದೆ, ನೀವು ಸೆಡೆಂಟ್ರಿ ಲೈಫ್ ಸ್ಟೈಲ್ ಇದೆ, ಇವೆಲ್ಲ ಅಲಾಂಗ್ ವಿತ್ ದಟ್ LDL ಜಾಸ್ತಿ ಇದೆ, ಇಂಥದ್ದೆಲ್ಲ ರಿಸ್ಕ್ ಫ್ಯಾಕ್ಟರ್ ಸೇರಿದಾಗ ನಿಮಗೆ ಆಕ್ಸಿಡೆಂಟ್ ಆಗೋದು, ನಿಮಗೆ ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಸೊ ನಾವು ಏನು ಮಾಡ್ತೇವೆ, ನಿಮ್ಮ ರಿಸ್ಕನ್ನು ಅಸೆಸ್ ಮಾಡ್ತೇವೆ. ಈ ರಿಸ್ಕ್ ಅಸೆಸ್ಮೆಂಟ್ ಬಗ್ಗೆ ನಾನು ಇನ್ನೊಂದು ವಿಡಿಯೋನ ಮಾಡ್ತೇನೆ. ಬಟ್ ನಾವು ಈ ರಿಸ್ಕನ್ನು ಅಸೆಸ್ ಮಾಡಿದಾಕ್ಷಣ ನಾವು ಈ ರಿಸ್ಕ್ ಅಸೆಸ್ಮೆಂಟ್ ನಂತರ ನಾವು ಡಿಸೈಡ್ ಮಾಡ್ತೇವೆ ಈ ಪೇಷಂಟಿಗೆ LDL ಎಷ್ಟಿರಬೇಕು, ನಾವು ಯಾವ ರೀತಿ ಟ್ರೀಟ್ಮೆಂಟನ್ನು ಕೊಡಬೇಕು, ಏನೇನು ಮೆಡಿಸಿನನ್ನು ಕೊಡಬೇಕು, ಸೊ ದ್ಯಾಟ್ ಇವರ LDL ಇದಕ್ಕಿಂತ ಕಡಿಮೆ ಇರಬೇಕು ಅಥವಾ ಇಷ್ಟಿರಬೇಕು, ಈ ರೇಂಜಲ್ಲಿ ಇರಬೇಕು ಅಂತ. ಸೊ ಇದನ್ನ ನಾವು ASCVD ಅಂತ ಹೇಳ್ತಾ ಇರ್ತೇವೆ, ಅಥಿರೋಸ್ಕ್ಲಿರೋಟಿಕ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ರಿಸ್ಕ್ ಅಸೆಸ್ಮೆಂಟ್ ಅಂತ ಇದನ್ನ ಹೇಳ್ತಾ ಇರ್ತೇವೆ. ಲೋ ರಿಸ್ಕ್ ಅಂದ್ರೆ ಮುಂಬರುವ 10 ವರ್ಷಗಳಲ್ಲಿ ನಿಮಗೆ ಹಾರ್ಟ್ ಅಟ್ಯಾಕ್ ಬರುವಂಥ ಚಾನ್ಸಸ್ 5%. ಇದನ್ನ ನಾವು ಲೋ ರಿಸ್ಕ್ ಅಂತ ಹೇಳ್ತಾ ಇರ್ತೇವೆ. ಮಾಡರೇಟ್ ರಿಸ್ಕ್ ಅಂದ್ರೆ ಮುಂಬರುವ 10 ವರ್ಷಗಳಲ್ಲಿ ನಿಮಗೆ ಹಾರ್ಟ್ ಅಟ್ಯಾಕ್ ಆಗುವಂತಹ ಚಾನ್ಸಸ್ ಅರೌಂಡ್ 7.5 to 20%. ಹೈ ರಿಸ್ಕ್ ಅಂದರೆ ಇನ್ನು ಮುಂಬರುವ 10 ವರ್ಷಗಳಲ್ಲಿ ನಿಮಗೆ ಹಾರ್ಟ್ ಅಟ್ಯಾಕ್ ಆಗುವಂತಹ ರಿಸ್ಕ್ 20%ಗಿಂತ ಹೆಚ್ಚಿಗೆ. ಆ್ಯಂಡ್ ಎಕ್ಸ್ಟ್ರೀಮ್ಲಿ ಹೈ ರಿಸ್ಕ್ ಅಂತ ಹೇಳಿದರೆ ಇನ್ನೊಂದು 10 ವರ್ಷಗಳಲ್ಲಿ ನಿಮಗೆ ಹಾರ್ಟ್ ಅಟ್ಯಾಕ್ ಬರುವಂಥ ರಿಸ್ಕ್ 30%ಗಿಂತ ಹೆಚ್ಚಿಗೆ ಅಂತ. ಸೊ ಅದರ ಮೇಲೆ ನಾವು ಟ್ರೀಟ್ಮೆಂಟನ್ನು ಡಿಸೈಡ್ ಮಾಡ್ತಾ ಇರ್ತೇವೆ. ಹೇಗೆ? ಸೊ ನೀವು ನೋಡಿದ್ರಿ ಈ LDL ಏನಿರುತ್ತೆ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ಈ ಹಾರ್ಟಿನ ರಿಸ್ಕ್ ಎಲ್ಲ ಮಾಡೋಕ್ಕೆ, ಹಾರ್ಟ್ ಅಟ್ಯಾಕನ್ನು ಮಾಡೋಕ್ಕೆ ಎಕ್ಸೆಟ್ರಾ. ಸೊ ಯಾಕೆ ಈ LDL ಲೆವೆಲ್ ಹೆಚ್ಚಿಗೆ ಆಗ್ತಾ ಇರುತ್ತೆ ನಮ್ಮ ಬಾಡಿಯಲ್ಲಿ? ಒಂದು, ನೀವು ನಿಮ್ಮ ಆಹಾರ ಪದ್ಧತಿ, ನೀವು ಬೇಕಾಗಿದ್ದಕ್ಕಿಂತ ಹೆಚ್ಚಿಗೆ ತಿಂತಾ ಇದ್ದೀರಾ, ಒಂದನೇದು. ಎರಡನೇದು, ಟೈಪ್ ಆಫ್ ಫುಡ್ ಚಾಯ್ಸಸ್, ನೀವು ಏನು ತಿಂತಾ ಇದ್ದೀರಾ ಅದು ಐದರ್ ಬಹಳ ಎಣ್ಣೆಯುಕ್ತವಾಗಿರುತ್ತೆ, ಕರ್ದಿದ್ದಿರುತ್ತೆ, ತುಂಬ ಶುಗರ್ ಇರುವಂಥದ್ದು, ತುಂಬ ಸಾಲ್ಟ್ ಇರುವಂಥ ಆಹಾರವನ್ನು ತಿಂತೀರಾ. ಅದಷ್ಟೇ ಅಲ್ಲದೆ ನೀವು ಅವೇನು ತಿಂದಿಲ್ಲ, ಆದರೆ ನೀವು ನಾರ್ಮಲ್ ಆಹಾರವನ್ನೇ ನಿಮಗೆ ಬೇಕಾಗಿದ್ದಕ್ಕಿಂತ ಹೆಚ್ಚಿಗೆ ತಿಂತಾ ಇದ್ದೀರಾ. ಆ್ಯಂಡ್ ಅದನ್ನು ನಿಮಗೆ ಕರಗಿಸ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ನೀವೆಷ್ಟು ತಿಂತಾ ಇದ್ದೀರಾ ಅಷ್ಟು ಎಕ್ಸಸೈಸ್ ಸಹ ಮಾಡ್ತಾ ಇಲ್ಲ, ಅಥವಾ ನಿಮ್ಮ ಮೂವ್ಮೆಂಟ್ ಸಹ ಅಷ್ಟಿಲ್ಲ. ಯಾಕಂದರೆ ಇವೆಲ್ಲ ಕಾರ್ಬೋಹೈಡ್ರೇಟ್ಸು, ನೀವು ತಿನ್ನುವಂಥ ಅನ್ನ, ಚಪಾತಿ, ಪಲ್ಯ, ಇವೆಲ್ಲ ಲಾಸ್ಟಿಗೆ ಕನ್ವರ್ಟ್ ಹಾಕ್ಕೊಂಡು ಸ್ಟೋರ್ ಆಗೋದು ಫ್ಯಾಟಿನ ಫಾರ್ಮಲ್ಲಿಯೇ. ಸೊ ನೀವು ಬೇಕಾಗಿದ್ದಕ್ಕಿಂತ ಹೆಚ್ಚಿಗೆ ತಿಂತಾ ಇದ್ದೀರಾ ಅಂದಾಗಲೂ ನಿಮ್ಮ ಬಾಡಿಯಲ್ಲಿ ಎಕ್ಸಸ್ ಆಫ್ ಫ್ಯಾಟ್ ಜಾಸ್ತಿ ಆಗ್ತಾ ಇರುತ್ತೆ. ಆ್ಯಂಡ್ ಈ ಫ್ಯಾಟ್ ಏನಿರುತ್ತೆ ಈ ರೀತಿ LDL ಎಲ್ಲ ಆಗಿ ಕನ್ವರ್ಟ್ ಆಗ್ತಾ ಇರುತ್ತೆ, ಆ್ಯಂಡ್ ನಿಮ್ಮ ಬಾಡಿಗೆ ಅದು ಡ್ಯಾಮೇಜ್ ಅನ್ನೇ ಮಾಡ್ತಾ ಇರುತ್ತೆ. ಸೊ ಒಂದನೇದು ನಿಮ್ಮ ಈಟಿಂಗ್ ಪ್ಯಾಟರ್ನ್ ಅಥವಾ ಈಟಿಂಗ್ ಹ್ಯಾಬಿಟ್ಸ್, ನೀವು ಬೇಕಾಗಿದ್ದಕ್ಕಿಂತ ಹೆಚ್ಚಿಗೆ ತಿಂತಾ ಇರ್ತೀರಾ. ನಿಮ್ಮ ಬಾಡಿ ಎಷ್ಟು ಕ್ಯಾಲರಿ ಬೇಕು ಅದಕ್ಕಿಂತ ಹೆಚ್ಚಿಗೆ ನೀವು ತಿಂತಾ ಇದ್ದೀರಾ, ಬಟ್ ನಿಮಗೆ ನೆಕ್ಸ್ಟ್ ನೀವು ಅದನ್ನು ಬರ್ನ್ ಮಾಡ್ತಾ ಇಲ್ಲ, ನಿಮಗೆ ಏನು ಆ್ಯಕ್ಟಿವಿಟಿನೇ ಇಲ್ಲ, ಎಕ್ಸಸೈಸೇ ಇಲ್ಲ, ಒಂದು ಕಡೆ ಕುತ್ಕೊಂಡೇ ಇರ್ತೀರಾ. ಸೊ ಮೂವ್ಮೆಂಟ್ ಬಹಳ ಕಡಿಮೆ, ಈ ರೀತಿ ಬಹಳ ಸೆಡೆಂಟ್ರಿ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇದ್ದೀರಾ.
ಬೊಜ್ಜು ಜಾಸ್ತಿ ಆಗಿಬಿಟ್ಟಿದೆ. ಇವೆಲ್ಲರ ಕಾಂಬಿನೇಷನಿಂದ ಏನಾಗುತ್ತೆ, ಬೊಜ್ಜು ಜಾಸ್ತಿ ಆಗುತ್ತೆ. ಬೊಜ್ಜು ಅಂದರೆ ಏನು, ಈ LDL ಎಲ್ಲ ನಿಮ್ಮ ರಕ್ತದಲ್ಲಿ ತೇಲಾಡ್ತಿರ್ತವೆ. ಸೊ ಹೀಗಾದಾಗ ಏನಾಗ್ತವೆ, ಇವು ಸುಮ್ಮನೆ ಕುತ್ಕೊಳ್ಳೋದಿಲ್ಲ, ಉರಿಯೂತವನ್ನು ಮಾಡ್ತವೆ. ಆ್ಯಂಡ್ ಉರಿಯೂತ ಮಾಡೋದ್ರಿಂದ ಮತ್ತೆ ಈ ರೀತಿ ಹಾರ್ಟ್ ಪ್ರಾಬ್ಲಮ್ಸ್ ಎಕ್ಸೆಟ್ರಾ ಬರ್ತಾ ಇರ್ತವೆ. ಸೊ ಥರ್ಡ್ ಕಾಸ್ ಅಂದರೆ ಬೊಜ್ಜು ಜಾಸ್ತಿ ಆಗೋದ್ರಿಂದ. ನೀವು ಸ್ಮೋಕ್ ಮಾಡ್ತಾ ಇದ್ದೀರಾ, ಎಕ್ಸೆಸಿವ್ಲಿ ನೀವು ಸ್ಮೋಕಿಂಗ್ ಮಾಡ್ತಾ ಇದ್ದೀರಾ, ನೀವು ಡ್ರಿಂಕಿಂಗ್ ಮಾಡ್ತಾ ಇದ್ದೀರಾ, ಇದರಿಂದ ಏನಾಗುತ್ತೆ, ನಿಮ್ಮ ಒಳ್ಳೆಯ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಆ್ಯಂಡ್ ಕೆಟ್ಟ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆಗೋಕ್ಕೆ ಶುರುವಾಗುತ್ತೆ. ಕೆಲವೊಂದು ಔಷಧಿಗಳಿಂದ ನಿಮ್ಮ LDL ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆಗ್ಬೋದು. ನಿಮಗೆ ಡಯಾಬಿಟಿಸ್ ಇದೆ, ಅನ್ಕಂಟ್ರೋಲ್ಡ್ ಡಯಾಬಿಟಿಸು, ಅಥವಾ ನಿಮಗೆ ಕ್ರಾನಿಕ್ ಕಿಡ್ನಿ ಪ್ರಾಬ್ಲಮ್ ಇದೆ, ಅಂಥವರಲ್ಲಿ ಈ LDL ಲೆವೆಲ್ ಹೆಚ್ಚಿಗೆ ಆಗ್ಬೋದು. ಏಜ್ ಆಗ್ತಾ ಹೋದ ಹಾಗೆಯೂ ಸಹ ಈ LDLನ ಲೆವೆಲ್ ಸ್ವಲ್ಪ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ವಿಮೆನ್ನಲ್ಲೂ ಸಹ, ಹೆಂಗಸರಲ್ಲಿ ಈ ಋತುಬಂಧದ ಆದಂಥ ಮಹಿಳೆಯರಲ್ಲಿ ಸಹ LDL ಲೆವೆಲ್ ಸ್ವಲ್ಪ ಹೆಚ್ಚಿಗೆ ಆಗ್ಬೋದು. ಕೆಲವೊಬ್ಬರಿಗೆ ಅನುವಂಶಿಕವಾಗಿಯೂ ಅವರಿಗೆ LDL ಲೆವೆಲ್ ಹೆಚ್ಚಿಗೆ ಆಗ್ತಾ ಇರ್ಬೋದು. ಸೊ ಇವೆಲ್ಲ ಕಾರಣದಿಂದ ನಿಮ್ಮ LDL ಲೆವೆಲ್ ಹೆಚ್ಚಿಗೆ ಆಗ್ಬೋದು. ಮೇನ್ ಅಂದರೆ ನಮ್ಮ ಜೀವನ ಶೈಲಿ ಯಾವಾಗ ಸರಿಯಾಗಿರೋದಿಲ್ಲ ಆವಾಗ ಈ LDL ಲೆವೆಲ್ ಹೆಚ್ಚಿಗೆ ಆಗ್ತಾ ಇರುತ್ತೆ. ಏನು ಮಾಡಬೇಕು ಹಾಗಿದ್ರೆ ನಾನು ನನ್ನ LDL ಅನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ? ಸಿಂಪಲ್. ಒಂದು, ನಿಮ್ಮ ಆಹಾರ ಪದ್ಧತಿಯನ್ನು ಸರಿ ಮಾಡ್ಕೊಳ್ಳಿ. ಏನು ತಿಂತಾ ಇರ್ತೀರಾ ಅದನ್ನು ಮೈಂಡ್ಫುಲ್ ಆಗಿರಿ. ಎಷ್ಟು ತಿಂತಾ ಇದ್ದೀರಾ ಅದ್ರ ಬಗ್ಗೆ ಸ್ವಲ್ಪ ಗಮನವಿರಲಿ. ನಿಮ್ಮ ಫುಡ್ ಚಾಯ್ಸಸ್ ಬಗ್ಗೆ ನೋಡಿ. ಒಂದು ಸಮತೋಲಿತ ಆಹಾರವನ್ನು ತಿನ್ನಕ್ಕೆ ಟ್ರೈ ಮಾಡಿ. ಆದಷ್ಟು ನಿಮ್ಮ ಆಹಾರದಲ್ಲಿ ಒಂದು ಕಾರ್ಬೋಹೈಡ್ರೇಟು, ಫ್ಯಾಟ್ಸು ಮತ್ತು ಪ್ರೋಟೀನ್ಸು ಒಂದು ಬ್ಯಾಲೆನ್ಸ್ಡ್ ಫಾರ್ಮಲ್ಲಿ ಇರಬೇಕು. ಎಕ್ಸಸೈಸ್ ಮಾಡೋಕ್ಕೆ ಶುರು ಮಾಡಿ. ಮಿನಿಮಮ್ ಒಂದು 30 to 40 ಮಿನಿಟ್ಸ್ ಎಕ್ಸಸೈಸ್ ಎವ್ರಿ ಡೇ ನಮ್ಮ ಬಾಡಿಗೆ ಬೇಕೇ ಆಗುತ್ತೆ. ಮೂಮೆಂಟ್ ಮಾಡಿ, ಸ್ವಲ್ಪ ಆ್ಯಕ್ಟಿವ್ ಆಗಿರಿ. ಸ್ಮೋಕಿಂಗ್ ಎಕ್ಸೆಟ್ರಾ ಮಾಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅದನ್ನು ನಿಲ್ಲಿಸಿ. ಎಕ್ಸೆಸಿವ್ಲಿ ಡ್ರಿಂಕ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಅದನ್ನು ನಿಲ್ಲಿಸಬೇಕಾಗತ್ತೆ. ನಿಮ್ಮ ಮೆಡಿಸಿನ್ಸ್ ಏನಿರುತ್ತೆ ಅದನ್ನು ನಿಮಗೆ ಬಹಳ ಹೆಚ್ಚಿಗೆ ಇತ್ತು ಅಂದರೆ ನಾವು ನಿಮ್ಮ ಮೆಡಿಸಿನ್ಸನ್ನು ಕೊಡಬೇಕಾಗತ್ತೆ. ನೀವು ಮೆಡಿಸಿನ್ಸನ್ನು ತೆಗೆದುಕೊಳ್ಬೇಕಾಗತ್ತೆ. ಸೊ ದ್ಯಾಟ್ ನಿಮ್ಮ LDL ಲೆವೆಲ್ ಆಗಲಿ, ಕೊಲೆಸ್ಟ್ರಾಲ್ ಲೆವೆಲ್ ಆಗಲಿ, ಟ್ರೈಗ್ಲಿಸರೈಡ್ ಲೆವೆಲ್ ಆಗಲಿ ಕಡಿಮೆ ಬರಲಿ ಅಂತ. ನಿಮಗೆ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್, ಡಯಾಬಿಟಿಸ್ ಇದೆ, BP ಇದೆ, ಇವೆಲ್ಲ ಅನ್ಕಂಟ್ರೋಲ್ ಇದ್ದಾವೆ ಅಂತ ಅವುಗಳನ್ನು ಕಂಟ್ರೋಲ್ ಮಾಡೋಕ್ಕೆ ನೀವು ಟ್ರೈ ಮಾಡಬೇಕು. ಇನ್ಸುಲಿನ್ ತೆಗೆದುಕೊಳ್ಬೇಕಾಗಿ ಬರ್ಬೋದು. BP ಮೆಡಿಸಿನ್ಸನ್ನು ಸರಿಯಾಗಿ ತೆಗೆದುಕೊಳ್ಳಿ. ಸ್ಟ್ರೆಸ್, ನೀವು ಏನು ಈ ಸ್ಟ್ರೆಸ್ ಮಾಡ್ಕೊಳ್ತೀರಾ ಅದರಿಂದ ನಿಮ್ಮ ಹೋಲ್ ಬಾಡಿಗೇ ನೀವು ಡ್ಯಾಮೇಜನ್ನು ಉಂಟು ಮಾಡ್ಕೊಳ್ತಾ ಇರ್ತೀರ. ಸೊ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡಿ. ಒಂದು ಎಡಿಕ್ವೇಟ್ ಒಂದು 7-8 ತಾಸು ನಿದ್ದೆಯನ್ನು ಪಡೀಲಿಕ್ಕೆ ಟ್ರೈ ಮಾಡಿ. ಇವೆಲ್ಲ ಮಾಡೋದ್ರಿಂದ ನಿಮ್ಮ ಬಾಡಿ ಈ LDL ಅನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ. ಕೆಲವೊಂದು ಸಲ ನಮಗೆ ಮೆಡಿಸಿನ್ಸ್ ಬೇಕೇ ಆಗುತ್ತೆ ಈ LDL ಅನ್ನು ಕಡಿಮೆ ಮಾಡಲಿಕ್ಕೆ. ಆ್ಯಂಡ್ ಡೆಫಿನೆಟ್ಲಿ ನಾವು ಅದನ್ನು ತೆಗೆದುಕೊಳ್ಳಬೇಕಾಗತ್ತೆ. ಬರೀ ಈ ಮನೆ ಮದ್ದಿನಿಂದ ಅಥವಾ ಬರೀ ನಾನೊಂದು ಸ್ವಲ್ಪ ಚೇಂಜಸ್ ಮಾಡ್ತೇನೆ ಅದರಿಂದ ಅದು ಕಡಿಮೆ ಆಗದೇ ಇರಬಹುದು. ಈ ಮೆಡಿಸಿನ್ಸನ್ನು ನಾವು ಯಾಕೆ ಕೊಡಬೇಕಾಗತ್ತೆ? ಸೊ ದ್ಯಾಟ್ ಮುಂದೆ ನಿಮಗೆ ಯಾವುದೇ ಒಂದು ಈ ಥರ ಹಾರ್ಟ್ ಪ್ರಾಬ್ಲಮ್ ಆಗಲಿ, ಹಾರ್ಟ್ ಅಟ್ಯಾಕ್ ಆಗಲಿ, ಸ್ಟ್ರೋಕ್ ಆಗಲಿ ಎಕ್ಸೆಟ್ರಾ ಆಗಬಾರ್ದು ಅಂತ ನಾವು ಈ ರೀತಿ ಗೋಲ್ಸನ್ನು ಥೆರಪಿ ವೈಸ್ ನಾವು ಕೊಡ್ತಾ ಇರ್ತೇವೆ. ದೀಸ್ ವೇರ್ ಫ್ಯೂ ಥಿಂಗ್ಸ್ ಅಬೌಟ್ LDL ಆರ್ ಬ್ಯಾಡ್ ಕೊಲೆಸ್ಟ್ರಾಲ್. LDL ಲೆವೆಲ್ ಹೆಚ್ಚಿಗೆ ಇರೋದು ಒಂದು ಮೇಜರ್ ರಿಸ್ಕ್ ಫ್ಯಾಕ್ಟರ್ ಈ ಥರ ಹಾರ್ಟ್ ಅಟ್ಯಾಕ್ ಆಗಲಿಕ್ಕೆ ಅಥವಾ ನಿಮಗೆ ಈ ಪ್ಯಾರಾಲಿಸಿಸ್ ಆಗಲಿಕ್ಕೆ ಎಕ್ಸೆಟ್ರಾ. ಸೊ ಆದಷ್ಟು ಲೈಫ್ ಸ್ಟೈಲಲ್ಲಿ ಸ್ವಲ್ಪ ಚೇಂಜಸನ್ನು ಮಾಡಿ. ನಿಮ್ಮ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಿ. ಅವ್ರಿಗೆ ಅನ್ನಿಸ್ತು ನಿಮಗೆ ನಾವು ಮೆಡಿಸಿನ್ಸನ್ನು ಹಾಕಬೇಕು ಅಂದಾಗ ಡೆಫಿನೆಟ್ಲಿ ಅವ್ರು ನಿಮ್ಮ ಮೆಡಿಸಿನ್ಸನ್ನು ಹಾಕ್ತಾರೆ ಆ್ಯಂಡ್ ನೀವು ಮೆಡಿಸಿನ್ಸನ್ನು ತೆಗೆದುಕೊಳ್ಳಿ. Thank you so much for watching the video. Please like, share and subscribe the channel. Thank you.